ರಕ್ಕಸಪುರದೋಳ್ ನಿರ್ದೇಶಕ ರವಿ ಸಾರಂಗ್ ಅವರು ಡೈರೆಕ್ಟ್ ಮಾಡಿ ರಾಜ್ ಬಿ ಶೆಟ್ಟಿ ಅವರು ನಟನೆ ಮಾಡಿರುವ ಹೊಸ ಸಿನಿಮಾ. ತುಂಬ ದಿನದ ನಂತರ ಥಿಯೇಟರ್ ಕಡೆ ಹೋಗಿದ್ವಿ. ನಾವು ಈ ಸಿನಿಮಾ ನೋಡ್ಕೊಂಬಂದ್ವಿ. ಬನ್ನಿ ಈ ಸಿನಿಮಾ ಹೇಗಿದೆ ಅಂತ ನಿಮಗೆ ಹೇಳ್ತೀವಿ. ಇದು ಸಿನಿಮಾ ವಿಮರ್ಶೆ ನಾವು ಕಂಡಂತೆ. ಚಿತ್ರರಂಗದಲ್ಲಿ ಹೊಸ ಹೊಸ ಡೈರೆಕ್ಟರ್ಗಳು ಬರ್ತಾನೆ ಇರ್ತಾರೆ. ಅದರಲ್ಲಿ ಹಿಟ್ ಕೊಟ್ಟಿರೋರು ಕೆಲವು ಮಂದಿ ಆದರೆ ಕಥೆಯ ಮೂಲಕ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡವರು ಇನ್ನು ಕೆಲವರು, ಫ್ಲಾಪ್ ಆದವರು ಇನ್ನೊಂದು ಕಡೆ. ರಿಸಲ್ಟ್ ಏನೇ ಇರಲಿ ಅವರ ಹೊಸ ಪ್ರಯತ್ನಕ್ಕೆ ನಾವು ಪ್ರಶಂಸೆಯನ್ನು ಕೊಡಲೇಬೇಕು. ಆ ಥರದೇ ಒಂದು ಸಿನಿಮಾನ ಹೊಸ ಡೈರೆಕ್ಟರ್ ಈ ಸಿನಿಮಾದಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಸ್ಪೆನ್ಸ್, ಥ್ರಿಲ್ಲರ್, ಹಾರರ್, ಕಾಮಿಡಿ ಮುಂತಾದ ಅಂಶಗಳನ್ನು ಬೆರೆಸಿ ಪ್ರೇಕ್ಷಕರಿಗೆ ಒಂದು ಫುಲ್ ಪ್ಯಾಕ್ಡ್ ಸಿನಿಮಾನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದೆಲ್ಲ ಇದೆ ಅಂದ ತಕ್ಷಣ ಇದು ನಾರ್ಮಲ್ ಸಿನಿಮಾ ಅಂದ್ಕೊಂಡ್ರೆ ಅದು ತಪ್ಪಾಗತ್ತೆ. ಈ ಸಿನಿಮಾದಲ್ಲಿ ಸಮಥಿಂಗ್ ಸ್ಪೆಷಲ್ ಇದ್ದೇ ಇದೆ. ಅದನ್ನು ನೀವು ಥಿಯೇಟ್ರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇಲ್ಲೊಬ್ಬ ಇನ್ಸ್ಪೆಕ್ಟರ್ ಇದ್ದಾನೆ. ಆತ ಎಲ್ಲ ಇನ್ಸ್ಪೆಕ್ಟರ್ಗಳಂತಲ್ಲ, ಅದೇ ಸಿನಿಮಾದ ಹೊಸ ವೈಖರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಿನಿಮಾ ಸ್ಟಾರ್ಟಿಂಗಿಂದನೇ ನಿಮಗೆ ಒಂಥರ ಥ್ರಿಲ್ ಅನಿಸುತ್ತೆ, ಹಾರರ್ ಫೀಲ್ ಕೊಡುತ್ತೆ. ಕಾಮಿಡಿ ಜೊತೆ ಬಂದ ಕೆಲವೊಂದು ಸೀನ್ಗಳು ನಮಗೆ ಇಷ್ಟ ಆಗ್ತಾ ಹೋಗುತ್ತೆ. ಇಲ್ಲಿ ದೆವ್ವಗಳ ಭಯ ಇದೆ, ಮನುಷ್ಯನ ಆತಂಕವಿದೆ, ವಿಚಿತ್ರವಾದ ಸನ್ನಿವೇಶಗಳಿವೆ. ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗೇನೋ ಈ ಸಿನಿಮಾದಲ್ಲಿ ಕೊರತೆ ಇಲ್ಲ. ಇನ್ನು ಕಥೆಯ ಬಗ್ಗೆ ಹೇಳೋದಾದರೆ ಅಲ್ಲೊಂದು ಊರು ಚೆನ್ನಾಗೇ ನಡೀತಾ ಇರುತ್ತೆ, ಆದರೆ ಅಲ್ಲಿ ಕೊಲೆಗಳಾಗೋಕ್ಕೆ ಶುರುವಾಗುತ್ತೆ. ಊರಿಗೆ ಹೊಸದಾಗಿ ಬಂದ ಇನ್ಸ್ಪೆಕ್ಟರ್ ನಂತರ ಆ ಕೊಲೆಗಳನ್ನು ಯಾರು ಮಾಡ್ತಾರೆ, ಮನುಷ್ಯ ಮಾಡ್ತಾನ, ದೆವ್ವ ಮಾಡ್ತಾನ, ಅಥವಾ ಇನ್ಯಾವುದೋ ಶಕ್ತಿ ಆ ಭಯಾನಕ ಕೃತ್ಯವನ್ನು ಮಾಡ್ತಿರುತ್ತಾ ಅನ್ನೋದೇ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ. ಇವು ಪ್ರತಿಯೊಂದು ಸೀನ್ಗಳು ಇಲ್ಲಿ ನಿಮಗೆ ಅಚ್ಚರಿಯನ್ನು ಉಂಟು ಮಾಡುತ್ತೆ ಮತ್ತು ಸಸ್ಪೆನ್ಸ್, ಥ್ರಿಲ್ಲರ್, ಕಾಮಿಡಿ ಎಲ್ಲವನ್ನ ನಿಮಗೆ ಉಣಪಡಿಸುತ್ತೆ. ರಾಜ್ ಬಿ ಶೆಟ್ಟಿ ಅವರನ್ನ ಈ ಪದದಲ್ಲಿ ನೋಡಿ ತುಂಬಾ ಇಷ್ಟ ಆಯಿತು. ಮ್ಯೂಸಿಕ್ ಏನೋ ಆ ರೇಂಜಿಗೆ ಇಲ್ಲದೇ ಇದ್ದರೂ ಕೂಡ ನಿಮಗೆ ಸನ್ನಿವೇಶಕ್ಕೆ ತಕ್ಕಂತೆ ಏನೇನು ಬೇಕೋ ಅದೆಲ್ಲ ಈ ಸಿನಿಮಾದಲ್ಲಿ ಇದೆ. ಸಿನಿಮಾ ಜೊತೆನೇ ಸಾಗೋ ಮ್ಯೂಸಿಕ್ ನಿಮಗೆ ತುಂಬ ಇಷ್ಟ ಆಗುತ್ತೆ. ಈ ಸಿನಿಮಾದಲ್ಲಿ ಬೋರ್ ಅನಿಸೋ ಅಂಶಗಳು ತುಂಬ ಕಡಿಮೆ, ಎಕ್ಸೈಟಿಂಗ್ ಅನಿಸೋ ಸನ್ನಿವೇಶಗಳು ತುಂಬ ಜಾಸ್ತಿ. ಒಂದೊಳ್ಳೆ ಕತೆ, ಒಂದೊಳ್ಳೆ ಡೈರೆಕ್ಟರ್, ಒಂದು ಬೆಸ್ಟ್ ಟೀಮ್ ಸಿಕ್ಕಿದಾಗ ಈ ಥರದ ಔಟ್ಪುಟ್ ಬರೋದು ಸರ್ವೇ ಸಾಮಾನ್ಯ. ಸಿನಿಮಾದ ಬಗ್ಗೆ ಇನ್ನಷ್ಟು ಜಾಸ್ತಿ ಏನೂ ಹೇಳೋಕ್ಕೆ ಹೋಗಲ್ಲ. ಹೇಳಿದ್ರೆ ಆ ಥ್ರಿಲ್ಲರ್ ಎಕ್ಸ್ಪೀರಿಯನ್ಸನ್ನು ನೀವು ಕಳ್ಕೊಳ್ತೀರ. ಹಾಗಾಗಿ ಈ ಸಿನಿಮಾದ ಮಜಾ ಬೇಕಂದರೆ ನೀವು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಲೇಬೇಕು. ಇದು ವರ್ತ್ ವಾಚ್ ಸಿನಿಮಾ ಅನ್ನೋದರಲ್ಲಿ ಡೌಟೇ ಇಲ್ಲ. ನೀವು ಕೊಟ್ಟಿರೋ ಪೈಸಾಗೆ ವಸೂಲಾಗೋ ಸಿನಿಮಾ. ಇದು ಇವತ್ತಿನ ವಿಮರ್ಶೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ.